जय मंगलम जय नमः पार्वती शिव हर हर महादेव। सद्गुरुनाथ महाराज की जय। राजराजेश्वरी माता की जय। जय मंगलम जय नमः पार्वती शिव हर हर महादेव। हर ओम चिदंबरमठाधीशं सिद्धारूढयतीश्वरं शिष्यरूपेण बोधकं गुरुमाश्रये। यदङ्घ्रिकमलद्वन्द्वं तापत्रयनिवारणं शान्तेकपदं देवं सिद्धारूढमहां भजे। ಸಿದ್ಧಾರೂಢಮಹಾಂ ಭಜೆ. ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸುತ್ತಾ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ನನ್ನ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಯಾವ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಕಾಳಮ್ಮನ ಪಾದಕ್ಕೂ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಕೃಷ್ಣ ಪರಮಾತ್ಮನನ್ನು ಮೊದಲು ಮಾಡಿಕೊಂಡು ಶ್ರೀಮನ್ನಿಜಗುಣ ಶಿವಯೋಗಿಗಳವರನ್ನು, ಬಸವಾದಿ ಪ್ರಮತರನ್ನು, ಎಲ್ಲ ಋಷಿಮುನಿಗಳಿಗೆ ನನ್ನ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಲ್ಲಿ ನೆರೆದಿರುವ ಎಲ್ಲ ಶರಣು ತಂದೆ ತಾಯಿಗಳಿಗೂ, ಅಣ್ಣ ತಮ್ಮಿಂದರಿಗೂ, ಅಕ್ಕ ತಂಗಿಯರಿಗೂ ಎಲ್ಲರಿಗೂ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸಿ, ಶಿವಸ್ವರೂಪಿಗಳೇ, ಪುಣ್ಯಾತ್ಮರೇ, ನನ್ನ ಒಬ್ಬರು ಕೇಳಿದರು, ಏನು ಅಭೇದ ಅಂದರೆ ಏನು? ಭೇದ ಅಂದ್ರೆ ಎರಡು, ಭೇದ ಬುದ್ಧಿ, ತೊಗಲ ಬುದ್ಧಿ, ದಿಗಲ ಬುದ್ಧಿ ಅಂಥೇಳಿ ಭೇದ ಅಂದ್ರೆ ಎರಡಕ್ಕಂತಾರೆ. ಭೇದ ಇದು. ಅಭೇದ ಅಂದ್ರೆ ಎರಡು ಕೂಡಿ ಒಂದಾಗೋದಕ್ಕೆ ಅಭೇದ ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದ್ರೆ, ಎರಡೂ ಕೂಡಿ ಒಂದಾಗೋದಕ್ಕನ ಅಭೇದ ಹೇಳ್ಕೊಂಬಂದಾರ. ಪುಣ್ಯಾತ್ಮರೇ ಅಭೇದ ಕೇಳ್ಯಾರ, ಅದಕ್ಕೆ ಹೇಳ್ತಾನು. ಅಭೇದ ಅಂದರೆ ಗುರು ಶಿಷ್ಯ ಒಂದಾಗೋದಕ್ಕೆ ಅಭೇದ. ಗುರು ಬೇರೆ ಅಲ್ಲ, ಶಿಷ್ಯನೂ ಬೇರೆಲ್ಲ. ಇಬ್ಬರು ಒಂದಾದಾಗ ಗುರು ಶಿಷ್ಯರ ಅನ್ನಿಸ್ತದೆ. ಎತ್ತು ಎರಿಗಿಳಿತು, ಕೋನ್ ಕೆರಿಗಿಳಿತು ಅಂದ್ರೆ ಗುರುವಿನ ಮೇಲೆ ಶಿಷ್ಯನ ನಂಬಿಕಿಲ್ಲ, ಶಿಷ್ಯನ ಮೇಲೆ ಗುರುವಿನ ಗುರುಗಳು ಏನು ಮಾಡ್ಯಾರ, ಶಿಷ್ಯಂದ ನಂಬಿಕೆ ಇಲ್ದರ್ಕ ಅದ ಭೇದಕ್ಕತಿ. ಪೂರ್ತಿ ನಂಬಿದ್ದ ಗುರುನ ನಾನ ಗುರು ಅಂಥೇಳಿ ನಂಬಿದ್ದಂದ್ರೆ ಅದು ಭೇದಕ್ಕತಿ, ಅಭೇದಕ್ಕತಿ. ಅದು ಈ ಅಭೇದ ಜ್ಞಾನವನ್ನು ಬೌದ್ಧರ ದೃಷ್ಟಾಂತ ಬರ್ತೈತೆ. ಬುದ್ಧರು ಸಂಚಾರ ಮಾಡಿಕೋತ ಒಂದು ನಗರಕ್ಕೆ ಹೋದ್ರವರು. ಅಲ್ಲಿ ಹೋದಾಗ ಇನ್ನು ಶಿಷ್ಯರ ಮನೆಯೊಳಗೆ ಇದ್ದೀವಿ ಅಂದ್ರೆ ನಾವೆಲ್ಲ ಶಿಷ್ಯರು, ನಾವು ಭಾಳ ಮಂದಿ ಅಕ್ಕಿ ತಿಳ್ಕೊಂಡು ದೂರ ಒಂದು ಗಿಡದ ನೆಳ್ಳಿಗೆ, ಅರಣ್ಯದಲ್ಲಿ ಒಂದು ಗಿಡದ ನೆಳ್ಳಿಗೆ ತಂಬುವನ್ನು ಬಡದ ಅಲ್ಲೇ ಉಳ್ಕೊಂಡ್ರವ್ರು. ಕಂತಿ ಭಿಕ್ಷಣ ಮಾಡಿ ತಿನ್ನಬೇಕಲ್ಲ. 4 ಮಂದಿ ಶಿಷ್ಯರಿದ್ರು ಅವರಿಗೆ. 4 ಮಂದಿ ಶಿಷ್ಯರಿದ್ರೆ
4 ಮಂದಿ ಜೋಳಿಗೆ ತಗೊಂಡು ಒಂದೊಂದು ಓಣಿಗೆ ಹೋದ್ರು ಅವರು. ಅದರ ಒಳಗೆ ಒಬ್ಬಿದ್ದ ರಾಜಕುಮಾರ, ಆನಂದಗಿರಿ ಅನ್ನತಕ್ಕಂಥ ಒಬ್ಬ ರಾಜಕುಮಾರ, ಅವನು ಶಿಷ್ಯ ಆಗಿದ್ದ, ಬುದ್ಧರ ಶಿಷ್ಯ ಆಗಿದ್ದ. ಅವನು ಒಂದು ಓಣಿಗೆ ಹೋದ. ಹೀಗಿರುವಾಗ ಈ ಆನಂದಗಿರಿ ಹೋದ ಓಣಿ ಒಳಗೆ ಅಲ್ಲಿ ಒಬ್ಬ ಸುಂದರವಾಗಿರ್ತಕ್ಕಂಥ ಮಹಿಳೆ ವೇಷೆ ಮ್ಯಾಲ ಅಂತಃಪುರದಲ್ಲಿ ಹತ್ತಿ ಮ್ಯಾಲೆ ನಿಂತಿದ್ಲು. ಮಹಾತ್ಮರ ನಡೆದ ಬೇರೆ, ಸಾಧಕ ಮನುಷ್ಯರು ನಾವು ನಡೆದ ಬೇರೆ. ಎಡಗೈಯಾಗ ಜೋಳಿಗೆ, ಬಲಗೈಯಾಗ ಬೆತ್ತ ಹಿಡ್ಕೊಂಡು ಬರ 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 ಆನಂದಗಿರಿಯವರು ಹೋಗ್ತಿದ್ರು. ಹೋಗುತ್ತಿರುವಾಗ ಆ ವೇಷ ಸ್ತ್ರೀ ಆ ಆನಂದಗಿರಿಯನ್ನು ನೋಡಿದ್ಲು. ಇಷ್ಟು ಸುಂದರ ಅದಾರ, ಚಿಕ್ಕ ವಯಸ್ಸತಿ, ಸನ್ಯಾಸಿ ದೀಕ್ಷಾ ತಗೊಂಡಾರ. ಬಡ ಬಡ ಅವ್ರನ್ನ ನೋಡಿದಕ್ಕೆ ತಳಗಿಳಿದು ಬಂದ್ಲಕ್ಕೆ, ಮಹಡಿನ ಮೇಲೆ ಇದ್ದಕ್ಕೆ ತಳಗಿಳಿದು ಬಂದ್ಲಕ್ಕೆ. ತಳಗಿಳಿದು ಬಂದ ಬರೀ ಎತ್ತ ಕರೆದ್ಲು. ಎಲ್ಲಿ ಭಿಕ್ಷಕ್ಕೆ ಹೋಗ್ಬೇಡ್ರಿ, ನಾ ಕೊಡ್ತೇನೆ ಬರೀ ಊಟ ಅಂಥೇಳಿ ಕರೆದ್ಲು. ಏನೇನು ಮಾಡಿ ಅಡುಗೆವನ್ನು ಅವರಿಗೆ ಕೊಟ್ಲು. ಎಲ್ಲಿರ್ತೀರಿ, ನೀವು ಯಾರು, ಎಲ್ಲ ಪ್ರಶ್ನೆಯನ್ನು ಕೇಳಿದ್ಲು. ಹೇಳಿದರು, ನಾ ಬುದ್ಧರ ಶಿಷ್ಯರ್ರಿ, 4 ಮಂದಿ ಇದೀವು. ಅಲ್ಲೇ ಊರೊಳಗೆ ಇಟ್ರಕ್ಕೆ ಯಾಕೈತೆ ಅಂಥೇಳಿ ನಾವು ಅರಣ್ಯದಲ್ಲಿ ತಂಬು ಬಡ್ಕೊಂಡದೀವ್ರಿ. ಏನು ಮಾಡ್ತೀರಿ, ನಾವು ಶಾಸ್ತ್ರ ಹೇಳ್ತಾರೆ ಗುರುಗಳ, ನಾವು ಕೇಳ್ತೀವಿ. ಯಾರು ಹೇಳಕ್ಕೆ ಬಾ ಅಂದ್ರೆ ನಾವು ಹೊಕ್ಕಿವು. ಈ ಎಲ್ಲವನ್ನು ಹೇಳಿದರು ಆನಂದಗಿರಿ. ಹಂಗಾದ್ರೆ ನಮಗೂ ಹೇಳ್ತೀರೇನ್ರಿ ಅಂತ ಕೇಳ್ತೀವಿ. ಹೇಳ್ತೀವ್ರಿ, ನಾವು ಯಾರಿಗೇನು ಹೇಳ್ತೀವಿ ನಾವು ಶಾಸ್ತ್ರ ಅತ್ತ ಹೇಳಿದರು ಆನಂದಗಿರಿ. ಹಂಗಾದ್ರೆ ನಮ್ಮ ಮನೆ ಒಳಗೆ ಚಾತುರ್ಮಾಸವನ್ನು ಬಂದತಿ, ನಮ್ಮ ಮನೆ ಒಳಗೆ ನಡೆಸ್ರಿ ಅಂದ್ಲಕ್ಕೆ. ಯಾರು ವೇಷ ಗುರುಗಳನ್ನ ಕೇಳಬೇಕಾಕತ್ರಿ, ನೀವು ಅಲ್ಲೇ ಬಂದು ಕೇಳಿದ್ರೆ ಚಲೋ ಆಕತ್ರಿ ಎತ್ತ ಹೇಳಿದ್ರು ಆನಂದಗಿರಿ. ಹಂಗಾದ್ರೆ ನಿಮಗೆ ಕೂಡ ಬರ್ತೇನೆ ನಡ್ರಿ ಅಂದ್ಲಕ್ಕೆ. ಹೋದ್ಲು, ಅಡುಗೆ ಮಾಡಿ ಕೊಟ್ಲು, ಅವ್ರು ತೊಗೊಂಡ್ರು, ಹೋದರು. ಆನಂದಗಿರಿ ಬೆನ್ನು ಹಚ್ಕೊಂಡು ಬಂದ. ಹೊಚ್ಚಕ್ಕಿಟ್ಟು ಮಾಡ್ತಿದ್ರೆ ಭಾಳ ಮಾಶ್ಚರ್ ಬುದ್ಧಿ. ಆತ್ಮರೊಳಗೂ ಮಾಶ್ಚರ್ ಬುದ್ಧಿ ಐತಂದ್ರೆ ಏನು ಹೇಳ್ಬೇಕ್ರಿ ಇನ್ನು. ಸೇರಂಗಿಲ್ಲ, ಒಬ್ಬರಿಗೊಬ್ಬರು ಸೇರಂಗಿಲ್ಲ. ಚಲೋ ಇದ್ರೆ ಸೇರಂಗಿಲ್ಲ. ಈಗ ನೋಡ್ರಿ, ಸ್ವಂತರಾದವರು ಈ ಸನ್ಯಾಸಿಗಳ್ನ ಸೇರಂಗಿಲ್ಲ. ಅವ್ರ ನಾವು ಹೆಚ್ಚುತ್ತಾರ. ಅವ್ರ ನಮ್ಮೂರ ನಮ್ಮ ಅಮ್ಮನ ಸಬತ ಮಾಡಿದ್ವು, ನಾವ ಹೆಚ್ಚುತ್ತಾರ. ಅವ್ರ ಉದ್ದ ಹಚ್ಚಿದವ್ರ ಅಡ್ಡ ಹಚ್ಚಿದವ್ರನ್ನ ಸೇರುವುದಿಲ್ಲ, ಅಡ್ಡ ಹಚ್ಚಿದವ್ರು ನಾವೇನ್ರಿ ಎಲ್ಲ ಅಷ್ಟ ನಮಗೆ. ಆದರೆ ಸಂತರು ನಾನು ಅಹಂಕಾರ ಐತ ಬರ್ತೇನೆ. ಸಾಕಷ್ಟು ಅಭಂಗಗಳು ಅತಾರ, ಎಲ್ಲ ಮಾಡ್ತಾರ, ಪರಂತು ನಾನು ಹಂಕೈತೇನೆ. ನೋಡಿನ್ಲೆ ನಾನು ಹಮ್ಮತ್ತೇನೆ. ಅದಕ್ಕಾಗಿ ಆ ಆನಂದಗಿರಿಯನ್ನು ಆ 3 ಮಂದಿ ಶಿಷ್ಯರ ಸೇರ್ತಿರ್ಕಿಲ್ಲ. ಇವ ರಾಜಕುಮಾರ ಸುಂದರವಾಗಿದ್ದಾನ. ಅವನ ಮೇಲೆ ಭಾಳ ಪ್ರೀತಿ. ಅವರ ಬುದ್ಧರ್ರಿ ಆನಂದಗಿರಿ ಮೇಲೆ ಭಾಳ ಪ್ರೀತಿ. ಅಭೇದ ಜ್ಞಾನ ಇತ್ತು ಅವರಿಗೆ ಅಭೇದ ಇತ್ತು. ಒಂದಾಗಿದ್ರು ಅವರು. ಗುರುವಿನ ಜೋಡಿ ಶಿಷ್ಯ ಒಂದಾಗಿದ್ದ. ಅವು ಎಂಥವದಾನ ಅನ್ನೋದು ಗುರುಗಳಿಗೆ ಗುರುತಿತ್ತು. ಇವರು ಭಿಕ್ಷೆ ಮಾಡ್ಕೊಂಡು ಹೋದರು 3 ಮಂದಿ. ಆನಂದಗಿರಿ ಜೊತೆಗೆ ಆ ಹೆಣ್ಮಗಳನ್ನ ಹೋದರಿ. ಅವ್ರೇನು ಅನ್ನಕ್ಕೈತ್ರಿ, ಉಳ್ಕಿದವರು ಕರ್ಕೊಂಡ ಬಂದು ನೋಡಿದ ಹಿಂಬಾಲ್ ಅಂದ್ರು. ಆವಾಗ
ಸಾಷ್ಟಾಂಗ ನಮಸ್ಕಾರ ಮಾಡಿದಳು. ವೇಷ ಗುರುಗಳು ಕೇಳಿದರು, ಅಪ್ಪವರ ನನಗೆ ಇಲ್ಲಿ ಬಂದು ಕೇಳುವುದಾಗುವುದಿಲ್ಲ, ನಾನು ಚಾತುರ್ಮಾಸವನ್ನು ನಡೆಸ್ತನು, ನಮ್ಮ ಮನೆ ಒಳಗೆ ಶಾಸ್ತ್ರಕ್ಕೆ ನಾ ಕೇಳ್ತನು, ಹೇಳೋರ್ನ ಕಳಿಸ್ರಿ ಅಂದ್ಲಕ್ಕೆ. ನಿಮ್ಮ ಶಿಷ್ಯರನ್ನ ಯಾರನ್ನಾರ ಕಳಿಸ್ರಿ ಅಂತ ಕೇಳಿದ್ಲು. ಆಗ ಗುರುಗಳು ಹೇಳ್ತಾರೆ, ನಿನಗೆ ಯಾರು ಬೇಕವ ಅವ್ರನ್ನ ಕರ್ಕೊಂಡು ಹೋಗು ಹೇಳಿದ್ರು ಅವರು ಗುರುಗಳು. ಹೇಳಿದಾಗ ಇವ್ರನ್ನ ಕಳಿಸ್ರಿ ಅಂದ್ಲಕ್ಕೆ. ಯಾರಿಗೆ? ಆನಂದಗಿರಿನ. ಆನಂದಗಿರಿನ ಕಳಿಸಿದ್ರೆ ಕರ್ಕೊಂಡು ಹೋಗುವ ಅಂದರು. ಅಲ್ಲ ಹೋದ್ರು ಇವರು. ಯಾರು? ಆನಂದಗಿರಿ 4 ತಿಂಗಳ ಚಾತುರ್ಮಾಸ ಶಾಸ್ತ್ರವನ್ನು ಅವರ ಮನೆಯೊಳಗೆ ನಡೆಸಲಿಕ್ಕೆ ಈ ಆನಂದಗಿರಿಯವರು ಹೋದರು. 4 ತಿಂಗಳ ಚಾತುರ್ಮಾಸ ಅಂದ್ರೆ ಇವರು 3 ಮಂದಿ ಏನತ್ತಿದ್ರು, ಯಪ್ಪ ನೀವೆಲ್ಲ ಕಳಿಸಿರಿ ಕರೆ ಇನ್ನು ಬರಂಗೇ ಇಲ್ಲಳಿನ್ನ ವಾದತ್ತ ಅವ. ಯಾಕೆ? ಚಲೋ ಅಣ್ಣ ಹೆಣ್ಮಗಳು ಸಿಕ್ಕಾಳ ಅತ್ತ ವಾದ ಅಂದ್ರೆ ಇವರು ಬರೋದಿಲ್ಲ ಅವ್ರಿ. ನೋಡಕ್ಕೆಪ್ಪ ಗಪ್ಪಿರ್ರಿ. ಗುರುಗಳಿಗೆಲ್ಲ ಗುರ್ತ ನಾವು ಹೆಂಗೆ ಅದೀವಿ ಅನ್ನೋದು ಆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥನಿಗೆ ನಮ್ಮ ಮನುಷ್ಯನಂದು ತಿಳಿತೈತೆ ಅವರಿಗೆ. ಇವ್ರು ಹಿಂಗೆ ಅದಾರ, ಇವ್ರು ಹಿಂಗೆ ಅದಾರ ಅನ್ನೋದೆಲ್ಲ ಗುರ್ತಾಕಿರ್ತೈತೆ ಅವ್ರಿಗೆ, ಮಹಾತ್ಮರಿಗೆ. ಅವ್ರು ಹೇಳಿದರು, ಇರಲಿಯಪ್ಪ ಬರ್ತಾನೆ ಗಪ್. ಇವ್ರು ಹೊಚ್ಚಿಗಿಟ್ಟು ಮಾಡ್ತಿದ್ರಿ. ಮಶ್ಚರ ಬುದ್ಧಿ ಇತ್ತು. ವೇಷಾಸ್ತ್ರಿ ಬೇಕಾದ ನಟನೆ ಮಾಡಿದ್ಲು, ನರ್ತ ಮಾಡಿದ್ಲು, ಬೇಕಾದ ಮಾಡಿದ್ಲು. ಕರೆ ಆನಂದಗಿರಿ ಕಣ್ಣು ತೆರೆದು ನೋಡಲಿಲ್ಲ. ತನ್ನ ಕೆಲಸ ಏನೈತಿ, ಸ್ನಾನ ಮಾಡ್ತಿದ್ದ, 2 ಹೊತ್ತು ಶಾಸ್ತ್ರ ಹೇಳ್ತಿದ್ದ, ಮೃಷ್ಟಾನ್ನ ಭೋಜನ ಊಟವನ್ನು ಮಾಡಿಸ್ತಿದ್ಲು. ಅಕ್ಕೆಲ್ಲ ಹಾವ ಭಾವಗಳನ್ನು ಮಾಡಿದ್ಲು ವಶಕ ತಗೋಬೇಕಂಥೇಳಿ. ಆದರೆ ಆ ಮಹಾತ್ಮನಾಗಿರತಕ್ಕಂಥ ಆನಂದಗಿರಿ ಶಿಷ್ಯ ಅವಳನ್ನು ಕಾಮದ ಕಣ್ಣಿನಿಂದ 1 ದಿವಸ ನೋಡಲಿಲ್ಲ. 4 ತಿಂಗಳು ಮುಗೀತ್ರಿ. 4 ತಿಂಗಳು ಮುಗಿದ ಮ್ಯಾಲ ಆವಾಗ ಇನ್ನು ನಾ ಹೊಕ್ಕಣ್ರಿ ಅಂದ. ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ಲ. ಹೇ ಪರಮಾತ್ಮ, ಹೇ ಸದ್ಗುರುವೇ, ನಿಮ್ಮನ್ನು ಒಲಿಸ್ಕೋಬೇಕಂಥೇಳಿ ಶರೀರಕ್ಕೆ ಬೇಕಾದ ಹಾವಭಾವಗಳನ್ನು ಮಾಡೀನಿ, ನರ್ತನ ಮಾಡಿದ್ನಿ. ನೀವು ಮನಸ್ಸನ್ನು ಈ ಕಡೆ ಒಂದು ಈಟು ಬಿಡಲಿಲ್ಲ, ಹತೋಟಿಯಲ್ಲಿ ಇಟ್ಟುಕೊಂಡ್ರಿ ಇಲ್ಲ ನೀವು. ಅದಕ್ಕೆ ನಿಮಗೆ ಮಹಾತ್ಮರಂತಾರ. ನಾ ಸೋತ್ನಿ ಅಂದ್ಲ ಹೆಣ್ಮಗಳ. ನಾ ಸೋತ್ನಿ, ನೀವು ಗೆದ್ರಿ ಅಂದ್ಲ. ನಡೀರಿ ನನಗೆ ಸನ್ಯಾಸಿ ದೀಕ್ಷೆಯನ್ನು ಕೊಡ್ಸಕ್ರಿ ಅಂತ ಹೇಳಿದ್ಲು. ಅವನು ಗುಡನ ಹೋದ್ಲಕ್ಕಿ ಆನಂದಗಿರಿ ಜೊತೆಗೇನ ಆ ಹೆಣ್ಮಗಳು ಹೋದಳ್ರಿ. ಹೋಗಿ ಹೇಳಿದ್ಲು, ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ಲು. ಹೇ ಸದ್ಗುರುನಾಥ, ನನಗೂ ಸನ್ಯಾಸಿ ದೀಕ್ಷೆಯನ್ನು ಕೊಟ್ಟು ಬಿಡು ಅಂದ್ಲು. ನಾನು ಪರಿವರ್ತನೆ ಆಗೇನಿ, ನಾನು ವೇಷಕ್ಕೆ ಪರಂತು, ಆದರೂ ಸಹಿತ ಮಹಾತ್ಮರ ಮನಸ್ಸನ್ನು ನೋಡಿದ್ನಿ. ಆದರೆ 2 ಆಗಲಿಲ್ಲ ಅವರ ಮನಸ್ಸು. ನಾ ಸೋತನಿ, ಇನ್ನು ಮ್ಯಾಲೆ ನನಗೆ ಯಾವ ವೈಭವನೂ ಬೇಡ, ಯಾವ ಸಂಪತ್ತೂ ಬೇಡ. ನನಗೆ ಸನ್ಯಾಸಿ ದೀಕ್ಷೆಯನ್ನು ಕೊಡ್ರಿ ಅಂಥೇಳಿ ಸನ್ಯಾಸಿ ದೀಕ್ಷೆಯನ್ನು ತಗೊಂಡ್ಲು. ಮೊದಲೇದ್ರಿ ಇದು ಹೆಣ್ಮಕ್ಳು ತಗೊಳ್ದು ಸನ್ಯಾಸಿ ದೀಕ್ಷೆ. ವೇಷಾಸ್ತ್ರಿ ತಗೊಂಡ್ಲು. ಆಕೆ ಜೈನರಲ್ಲಿ ಬಸ್ತಿ ಒಳಗೆ ಪದ್ಮಾವತಿ ಅತ್ತಾರಲ್ಲ, ಆಕೆ ನೋಡ್ರಿ ಆ ವೇಷಾಸ್ತ್ರಿ ಏನು ಸನ್ಯಾಸಿ ದೀಕ್ಷೆಯನ್ನು ತಗೊಂಡಳಲ್ಲ, ಆಕೆ ಬಸ್ತಿ ಒಳಗೆ ಪದ್ಮಾವತಿಯನ್ನು ಪೂಜೆ ಮಾಡ್ತಾರೆ. ಈಗ ಪದ್ಮಾವತಿ ಅಂತೇಳಿ ಹೆಸರಿಟ್ಟು ಪೂಜೆ ಮಾಡ್ತಾರೆ ಆ ವೇಷಾಸ್ತ್ರಿಯನ್ನು. ಅಲ್ಲಿಂದ ಶುರುವಾತ್ರಿ ಹೆಣ್ಮಕ್ಳ ದೀಕ್ಷೆ, ಸನ್ಯಾಸಿ ದೀಕ್ಷೆಯನ್ನು ತಗೊಳ್ದು ಅಲ್ಲಿಂದ ಶುರುವಾತ್ರಿ ಪುಣ್ಯಾತ್ಮರೇ. ಅದಕ್ಕೆ ಅಭೇದಂದ್ರೆ ಏನ, ಭೇದಂದ್ರೆ ಏನ,
ಅನ್ನತಕ್ಕಂಥ ವಿಷಯ ಇದೆ. ಭೇದ ಅಂದ್ರೆ ಏನ, ಅಭೇದ ಅಂದ್ರೆ ಏನ? ಭೇದ ಅಂತಂದ್ರೆ ಎರಡ, ನೀ ಬೇರೆ ನಾ ಬೇರೆ. ಅಭೇದ ಅಂತ ಒಂದ. ಆ ಸದ್ಗುರುನಾಥನ ಜೊತೆಗೆ ಆನಂದಗಿರಿ ಅಭೇದವನ್ನಿದ್ದ. ಅವರೆಲ್ಲರೂ ಹತ್ತಿದ್ರಪ್ಪ, ಬೆನ್ನು ಹಚ್ಕೊಂಡು ಬಂದ ಬಿಟ್ಟು ನೋಡ್ದ, ಬಿಡಲಿಲ್ಲ. ಪಾದತ್ತ ಹತ್ತಿದ್ರು ಅವರು ಮಾಸ್ಟರ್ ಬುದ್ಧಿ ಅವರು. ಸನ್ಯಾಸಿ ದೀಕ್ಷೆಯನ್ನು ಕೊಡಿಸಿಬಿಟ್ಟ ಆ ವೇಷಾಸ್ತ್ರೀಯಳಿಗೆ. ಹೇಳಕ್ಕೆ ಕಾರಣ ಏನಂದ್ರೆ, ಪುಣ್ಯಾತ್ಮರೇ, ನಮ್ಮಲ್ಲಿ ಭೇದ ಭಾವ ಬರಬಾರ್ದು. ಯಾಕೆ? ಗುರು ಬೇರೆಲ್ಲ, ಶಿಷ್ಯ ಬೇರೆಲ್ಲ. ಅದಕ್ಕೆ ಅಭೇದ ತಿಳ್ಕೊಂಡು ಬಂದಾರು. ಇದರಂತೆ ಗೋವಿಂದ ಭಟ್ರು, ಅವರಿಗೂ 4 ಮಂದಿ ಶಿಷ್ಯರಿದ್ರಿ ಅನ್ನೋ ದೃಷ್ಟಾಂತಗಳು ಹೇಳ್ತನು. ಶಿಷ್ಯರ ಮೇಲೆ ಅವರಿಗೂ 4 ಮಂದಿ ಶಿಷ್ಯರಿದ್ರೆ ಹೋಗೋದು ಬತ್ತಿಲ್ಲೋ. ಸಣ್ಣವರಿದ್ರೆ ಶರೀಫ್ ಒಂದು 5-6 ವರ್ಷದ ಮನುಷ್ಯ ಇದ್ದ ಕರೆ, ಆದ್ರೆ ಗುರುದೀಕ್ಷೆ ಬೇಕಾಗಿತ್ತು ಅವರಿಗೂ. ಹಿಂದಿನ ಪುಣ್ಯ ಇತ್ತಂದ್ರೆ ಅಕ್ಕೈತೆ. ಮಹಾತ್ಮರ ಜನಿಸಿ ಬರ್ತಾರೆ. ಇಲ್ಲ ಹೋಗೋದು ಬತ್ತು, ಬೇಲಿಯನ್ನು ದಾಟೋದು ಬತ್ತ. ಪುಣ್ಯಾತ್ಮರೇ, ನನಗೂ ದೀಕ್ಷೆಯನ್ನು ಕೊಡ್ರಿ ಎಂದು ಯಾರು? ಶರೀಫರು ಗೋವಿಂದ ಭಟ್ಟರಿಗೆ. ಹಂಗ ಕೊಡಂದ್ಗಳು ಏಕದಮಕ ಕೊಡಂಗಿಲ್ಲ. ಅವರು ನೋಡವ್ರಲ್ಲ, ಪತ್ತಾರ ಬಂಗಾರ ಹೆಂಗೆ ಹೊರಿಗೆ ಹಚ್ತಾನ ಹಂಗೆ ನೋಡವ್ರ. ಕೊಡ್ತಾನೆ ಬಾರಪ್ಪ ಅಂದರು. 4 ಮಂದಿ ಶಿಷ್ಯರಿದ್ದರು. ಅವರ ಜೊತೆಗೆ ಇವನು ಒಬ್ಬಿದ್ದ. ಒಂದು ಬೇಲಿ ದಾಟುವುದು ಬತ್ತು, ಮುಳ್ಳಿನ ಮೇಲೆ ಕಾಲಿಟ್ಟ ಹಾದಿದ್ದಿರ್ಕಿಲ್ಲ. ಆಗ ಗುರುಗಳಂದರು, ನೋಡ್ರಪ್ಪ, ನಾನು ಆಚೆ ಕಡೆ ಹೊಕ್ಕನ, ನನಗೆ ಪಾದುಕೆ ಅದಾವ, ನೀವು ಬರಿಗಾಲಿಂದ ಅದಿರಿ. ಆದ ಕಾರಣಕ್ಕಾಗಿ ನಾನು ಆಚೆ ಕಡೆ ಹೊಕ್ಕನು, ಆ ಪಾದುಕೆಯನ್ನು ಆ ಬೇಲಿ ಮೇಲೆ ಮುಳ್ಳಿನ ಮೇಲೆ ಇಡ್ತಾನೆ, ಅದ್ರ ಮ್ಯಾಲೆ ಕಾಲಿಟ್ಟು ನೀವು ದಾಟ್ರಿಪ್ಪ ಅಂತ ಹೇಳಿದರು ಗುರುಗಳು. ಎಂಥ ಅಂತಃಕರಣ್ರಿ ಸದ್ಗುರುನಾಥಂದು. ಎಂಥ ಅಂತಃಕರಣ. ಅದಕ್ಕೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವ ಮಹೇಶ್ವರ, ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂಥೇಳಿ ಅದಕ್ಕೆ ಹಿಡ್ಕೊಂಡು ಬಂದಾರ ಪುಣ್ಯಾತ್ಮರೇ. ಆದ ಕಾರಣಕ್ಕಾಗಿ ಗುರುಗಳು ಒಂದು ಪಾದುಕೆಯನ್ನು ಬೇಲಿ ಮೇಲಿಟ್ಟರು, ಒಂದು ಪಾದುಕೆಯನ್ನು ಅಲ್ಲಿಟ್ಟರು, ತಳಗಿಟ್ರು. ನೋಡ್ರಪ್ಪ, ಈ ಪಾದುಕೆ ಮೇಲೆ ಕಾಲಿಟ್ಟು ಜಿಗಿದು ಬಿಡ್ರಿ ಅಂದ್ರು. ಅಂದ್ರವ್ರ ಶಿಷ್ಯರ 4 ಮಂದಿ ಶಿಷ್ಯರಿದ್ರಲ್ಲ, ಅಲ್ರಿಯಪ್ಪ, ನಿಮ್ಮ ಪಾದದ ಮೇಲೆ ಹೆಂಗೆ ನಾವು ಕಾಲಿಡುದು ಅಂದ್ರು. ನಿಮ್ಮ ಪಾದದ ಮೇಲೆ ನಾವೇನು ಕಾಲಿಟ್ಟು ದಾಟಕ್ಕೆ ಬರ್ತೈತಿ? ಪಾದದ ಮೇಲೆ ಕಾಲಿಡಕ್ಕೆ ಬರಂಗಿಲ್ರಿ ಅಪ್ಪ ಅಂದ್ರೆ. ಪಾದದ ಮೇಲೆ ಅಲ್ರಿಪ್ಪ, ನನ್ನ ಬಾಯಿ ಮೇಲೆ ಇಟ್ಟಿರ್ಲ ಅಂದ್ರತ್ತ ಗೋವಿಂದ ಭಟ್ರು. ಏ ಶರೀಫ, ನೀ ಬಾ ಅಂದರು. ಹುಡ್ಕೋತ ಬಂದ. 5-6 ವರ್ಷದ ಬಾಲಕಿದ್ರು ಶರೀಫರು. ಹುಡ್ಕೋತ ಬಂದವನ ಆ ಬೇಲಿ ಮೇಲೆ ಏನು ಪಾದಕ್ಕೆ ಇಟ್ಟಿದ್ರಲ್ಲ ಅದ್ರ ಮ್ಯಾಲೆ ಹತ್ತಿ ಜಿಗದ ಅವ್ರ ತಲೆ ನಿಂತು ಬಿಟ್ಟವ. ಆಗ ಒಬ್ಬ ಆಗಿ ಉಳ್ದ ಶಿಷ್ಯ. ಯಾಕೆ? ಭೇದದ ಜ್ಞಾನ ಇಲ್ಲಲ್ಲೇ. ಭೇದ ಬುದ್ಧಿ, ತೊಗಲ ಬುದ್ಧಿ, ದಿಗಲ ಬಿದ್ದಿ ಅನ್ನತಕ್ಕಂಥದ್ದು ಇದ್ದಿರಕ್ಕಿಲ್ಲ. ಗುರುವಿನ ಮೇಲೆ ಅಷ್ಟ ಶ್ರದ್ಧಾ, ಅಷ್ಟ ಅಭೇದದ ಜ್ಞಾನ ಇತ್ತು. ಅದಕ್ಕಾಗಿ ದಾಟಿದ. ಕಡೆತನಕ ಸೂರ್ಯ ಚಂದ್ರಾದಿಗಳು ಇರುವವರೆಗೆ ಶರೀಫನ ಹಾಡು. ತಾನು ಮುಸಲ್ಮಾನಾಗಿದ್ದರೂ ಕೂಡ ಬ್ರಾಹ್ಮಣರನ್ನು ಗುರುವಿನನ್ನು ಮಾಡಿಕೊಂಡ ಗೋವಿಂದ ಭಟ್ಟರನ್ನು.
ನನ್ನೊಳಗ ನಾ ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ, ಆಜ್ಞೆ ಪ್ರಕಾರ ನಡ್ಕೊಂಡೆ, ಎಲ್ಲರ ಹಂಗೊಂದು ಹರಕೊಂಡೆ. ಹಾಡ ಕಟ್ಟಿದ ಶರೀಫ್ರು. ಹಾಡ ಕಟ್ಟಿದ್ರಿ ಇದನ್ನು. ನನ್ನ ಒಳಗೆ ನಾ ತಿಳ್ಕೊಂಡು ಗಂಡನ ಮಾಡಿಕೊಂಡೇನೆ ಅಂತ ಹೇಳ್ರು ಅವರು. ಅವರ ಆಜ್ಞೆ ಪ್ರಕಾರ ನಾ ನಡ್ಕೊಂಡೆ, ಎಲ್ಲರ ಹಂಗೊಂದು ಹರ್ಕೊಂಡೆ. ಹಂಗೆ ಹರ್ಕೊಂಡಿನಿ ನಾನು. ಬಹಳ ಸುಂದರವಾಗಿ ಇರ್ತಕ್ಕಂಥ ಪದ್ಯವನ್ನು ಕಟ್ಟಿದ್ರೆ ಪುಣ್ಯಾತ್ಮರೇ. ಇದು ಅಭೇದದ ಜ್ಞಾನ ಒಂದಾಗೋದಕ್ಕೆ ಹೇಳಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಈಗ ನಾವು ಗುರು ಶಿಷ್ಯರು ಒಂದಾದಾಗ ನಮ್ಮ ಜ್ಞಾನ ಆಕ್ಕತ್ತಲ್ಲಿ. ಒಂದಾಗ್ಲಿಕ್ಕೆ ಜ್ಞಾನ ಆಗಕ್ಕೆ ಸಾಧ್ಯವೇ ಇಲ್ಲ. ಅವ್ರಿಗೆ ನಾವು ಏನೇನೋ ತಿಳ್ಕೊಂಡ್ವಿ ಅಂದ್ರೆ ಜ್ಞಾನ ನಮಗಾಗಂಗಿಲ್ಲ. ಅದರ ಸಲುವಾಗಿ ಈ ಅಭೇದಂದ್ರೆ ಏನು, ಭೇದಂದ್ರೆ ಏನು ಹೇಳತ್ ಹೇಳಿದ್ರು. ಅದಕ್ಕೆ ಇವೆರಡ ತೊದಲ ನುಡಿಗಳನ್ನು ಆ ಸದ್ಗುರುನಾಥನ ಪಾದಕ್ಕಿಟ್ಟ ಮುಗಿಸ್ತಾ ಇದ್ದೇನೆ. ತತ್ಸತ್ಪರ ಬ್ರಹ್ಮಣೇ ನಮಃ. ಹರಿ ಓಂ.